hello friends, welcome to back my YouTube channel. Friends, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಏನು ತೋರಿಸಲಿಕ್ಕೆ ಹೊರಟಿದ್ದೀನಿ ಅಂತ ಅಂದ್ರೆ ನಿನ್ನೆ ನಾವು ಮಾರ್ಕೆಟಿಗೆ ಹೋಗಿದ್ವಲ್ಲ, ಮಾರ್ಕೆಟ್ ಅಲ್ಲಿ ನಾನು ಏರಿ ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿ ಏನೇನು ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ, ಆ ಎಲ್ಲ ಐಟಮ್ಸ್ ಗಳನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂತಿದ್ದೀನಿ. ಏನೇನು ತಗೊಂಡು ಬಂದಿದ್ದೀನಿ ಅದನ್ನೆಲ್ಲದೂ ಕೂಡ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್, ಇದುವರೆಗೂ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ. ಬನ್ನಿ ಫ್ರೆಂಡ್ಸ್, ನಾನು ಏನೆಲ್ಲ ತೊಗೊಂಬಂದಿದ್ದೀನಿ ಮಾರ್ಕೆಟಿಂದ ಏರಿ ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲೇ ಶಾಪ್ಗಳಲ್ಲಿ ತೊಗೊತಿದ್ದೆ. ಸ್ವಲ್ಪನೇ ತೊಗೊಂಡಿದ್ದೆ, ಆದರೆ ಕಾಸ್ಟ್ಲಿ ಇರ್ತಿತ್ತು. ಹಾಗೆ ಮಾರ್ಕೆಟಿಗೆ ಹೋಗಿದ್ನಲ್ವಾ, ಅಲ್ಲಿ ಎಂಟ್ರೆನ್ಸಲ್ಲೇ ಕೇಳಿದೆ ಏರಿ ವರ್ಕ್ ಮಾಡಲಿಕ್ಕೆ ಸಿಗುವಂಥ ಐಟಮ್ಸ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ರಾಜಾ ಮಾರ್ಕೆಟಿಗೆ ಹೋಗಿ ಅಂತ ಹೇಳಿದರು. ನಾನು ಮುಂದೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೆಲವೊಂದು ಶಾಪ್ಗಳು ಸಿಕ್ತು. ಆ ಶಾಪ್ಗಳಲ್ಲಿ ನಾನು ತಗೊಂಡೆ. ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಿದ್ದೀನಿ. ಓಕೆ ಬನ್ನಿ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ನೋಡಿ, ರಿಂಗ್. ಇದು ಏರಿ ವರ್ಕ್ ಮಾಡಲಿಕ್ಕೆ ರಿಂಗು. ಈ ರಿಂಗ್ ಇದಕ್ಕಿಂತ ಚಿಕ್ಕದಿರೋದು ನನ್ನ ಹತ್ರ ಇತ್ತು, ಆದರೆ ಸ್ಟ್ಯಾಂಡ್ ಇರಲಿಲ್ಲ. ಚಿಕ್ಕದಿತ್ತು, ಅದು ನನ್ನ ಕೈಯಲ್ಲೇ ಹಿಡ್ಕೊಂಡು ಮಾಡ್ತಿದ್ದೆ. ಬಟ್ ಸೊಂಟ ನೋವೆಲ್ಲ ಬರ್ತಿತ್ತು. ನನ್ನ ಬ್ಲೌಸ್ಗಳಿಗೆ ನಾನೇ ಮಾಡ್ಕೊತೀನಿ ಫ್ರೆಂಡ್ಸ್, ಬೇರೆ ಯಾರ್ದು ಮಾಡ್ಕೊಡಲ್ಲ. ಅಷ್ಟೊಂದು ಮಾಡ್ಕೊಟ್ಟಿಲ್ಲ, ಒಂದಿಬ್ಬರು ಮೂವರಿಗೆ ಮಾಡ್ಕೊಟ್ಟಿದ್ದೀನಿ. ನನ್ನ ಬ್ಲೌಸ್ಗಳಿಗೆ ನಾನೇ ಮಾಡ್ಕೊತೀನಿ. ಅದರಿಂದ ಇದು ನನಗೆ ಹಿಂಗೆ ಕುತ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸ್ಟ್ಯಾಂಡ್ ಬೇಕೇ ಬೇಕು ಅಂದ್ಕೊಂಡು ಆನ್ಲೈನ್ಗಳಲ್ಲೆಲ್ಲ ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ಅಷ್ಟೊಂದು ಅಮೌಂಟ್ ಎಲ್ಲ ಜಾಸ್ತಿ ತೋರಿಸ್ತಿತ್ತು. 700, 800 ಎಲ್ಲ ತೋರಿಸ್ತಿತ್ತು. ಅದರಿಂದ ತೊಗೊಳೋದು ಬೇಡ ಅಂದ್ಕೊಂಡು ನಿರ್ಧಾರ ಮಾಡ್ಕೊಂಡಿದ್ದೆ. ಹಾಗೆ ಮಾರ್ಕೆಟಲ್ಲಿ ಕೇಳಿ ನೋಡೋಣ ಒಂದ್ಸಲ ಅಂತ ಹೇಳಿ ನಾನು ಹೋಗಿದ್ದು ವ್ಯಾಕ್ಸ್ ಹೀಟರ್ ತೊಗೊಳ್ಳೋಣ ಅಂತ ಹೋಗಿದ್ದು. ವ್ಯಾಕ್ಸ್ ಹೀಟರ್ ತಗೋಬೇಕಾದ್ರೆ ಇದು ಒಂದು ಸ್ವಲ್ಪ ನನಗೆ ಬೀಡ್ಸ್ ಎಲ್ಲ ಇತ್ತು ಪಕ್ಕದಲ್ಲೇ ಅಂಗಡಿ. ಬೀಡ್ಸ್ ತಗೋಬೇಕಾದ್ರೆ ಹಾಗೆ ಸುಮ್ಮನೆ ಕೇಳಿದೆ ಸಿಗುತ್ತೆ ಅಂತ ಅಂದರು. ಎಷ್ಟು ಅಂತ ಕೇಳಿದ್ದಕ್ಕೆ ಅವರು 300 ಒಳಗೆ ಹೇಳಿದರು. ನನಗಂದ್ರೂ ತುಂಬ ಖುಷಿಯಾಗಿ 300 ಕೊಟ್ಟು ಇವೆರಡನ್ನು ತೊಗೊಂಡೆ. ಎರಡೂ ಸೇರಿ 350 360 ಆಗುತ್ತೆ. ಎರಡು ಇಷ್ಟಕ್ಕೆ ಕೊಟ್ಟರು. ತುಂಬ ಚೆನ್ನಾಗಿದೆ. ನಾನು ಅಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮಲ್ಲಿ ನಾನು ಇದನ್ನು ಹಾಕಿಬಿಟ್ಟು ಹೇಗೆ ಎಂಬ್ರಾಯ್ಡಿಂಗ್ ಮಾಡೋದು, ಇದನ್ನು ಹೇಗೆ ಸೇಫಾಗಿ ಇಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಈಗ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ. ಈಗ ನಾನು ಸ್ಟ್ರೇಟಾಗಿ ಹಿಂಗೆ ಕುತ್ಕೊಂಡು ಹೀಗೆ ಮಾಡ್ಬೋದು. ಅವಾಗಂತರೂ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ದೆ. ನನಗಂತೂ ಸೊಂಟ ಪೇನ್ ಬರ್ತಿತ್ತು. ಅದರಿಂದ ಈ ಥರ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಏನಾದರೂ ಶಾಪ್ ಮಾಡಬೇಕಂತ ಅಂದರೆ ಮಾರ್ಕೆಟಿಗೆ ಹೋಗಿ, ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದರೆ 500 ಮೇಲೆ ಅಥವಾ 900 ಹಾಗೆಲ್ಲ ಹೇಳ್ತಾರೆ. ನಾನು ಆ ಥರದ್ದು ಇಷ್ಟ ಆಗಲಿಲ್ಲ ತೊಗೊಳ್ಲಿಕ್ಕೆ. ಸುಮ್ಮನೆ ಕೇಳೋಣ ಅಂತ ಹೋಗಿದ್ದಕ್ಕೆ ಸಿಕ್ತು. ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ, ಸೂಪರ್ ಆಗಿದೆ. ಇದ್ರ ಮೇಲೆ ವರ್ಕ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಓಕೆನಾ. ನೆಕ್ಸ್ಟ್ ಮತ್ತೆ ಏನಕ್ಕೆ ತಗೊಂಬಂದೆ ಅಂದರೆ ನೋಡಿ, ವ್ಯಾಕ್ಸ್ ಹೀಟರ್ ನನ್ನ ಹತ್ರ ಇತ್ತು. ಅದನ್ನು ನನ್ನ ಮಗ ವೈರ್ ಕಟ್ ಮಾಡಿ ಇದು ಮಾಡಿಬಿಟ್ಟ. ಅದಕ್ಕೆ ನಾನೇನು ಇಷ್ಟೊಂದು ಯೂಸ್ ಆಗಲ್ಲ ಅಂದ್ಕೊಂಡು ಉದುರಿಗೆ ಹಾಕಿಬಿಟ್ಟೆ. ನೆಕ್ಸ್ಟ್ ಮತ್ತೆ ವ್ಯಾಕ್ಸ್ ಮಾಡಿಸ್ಲಿಕ್ಕೆ ಬಂದರು. ವ್ಯಾಕ್ಸ್ ಮಾಡಿಸ್ಲಿಕ್ಕೆ ಬಂದಾಗ ನಾನು ಸ್ಟವ್ ಮೇಲೆಲ್ಲ ಬಿಸಿ ಮಾಡ್ತಿದ್ದೆ. ಹನಿ ವ್ಯಾಕ್ಸ್ನ ಬಿಸಿ ಮಾಡಿ ಹಿಂಗೆ ಸ್ವಲ್ಪ ಹಚ್ಚಿ ಮಾಡೋಷ್ಟರಲ್ಲೇ ಅದು ತಣ್ಣಗಾಗ್ಬಿಡ್ತಿತ್ತು. ಮತ್ತೆ ಓಡೋಗಿ ಸ್ಟವ್ ಮೇಲೆ ಮಾಡೋದು ತುಂಬ ಹೆವಿ ಅನ್ನಿಸ್ತಿತ್ತು ನನಗೆ ಮಾಡಲಿಕ್ಕೆ ವ್ಯಾಕ್ಸ್. ಅದಕ್ಕೆ ಸುಮ್ಮನೆ ಹೀಟ್ರ್ ಇದ್ದರೆ ನಾವು ಪಕ್ಕದಲ್ಲೇ ಇಟ್ಕೊಂಡು ಎಷ್ಟು ಹೀಟ್ ಬೇಕೋ ಅಷ್ಟು ಮಾಡಿಕೊಂಡು ವ್ಯಾಕ್ಸ್ ಮಾಡಿಕೊಡ್ಬೋದು ಅಂತ ಹೇಳಿ ನಾನು ವ್ಯಾಕ್ಸ್ ಹೀಟರ್ಗೋಸ್ಕರನೇ ತೊಗೊಂಬರ್ಲಿಕ್ಕೆ ಅಂತಲೇ ನಾನು ಇಷ್ಟಪಟ್ಟು ಹೋಗಿದ್ದು. ವ್ಯಾಕ್ಸ್ ಹೀಟರ್ ತೊಗೊಂಡೆ. ಇದು ಕೂಡ 300. ನಂತರ ಇನ್ನು ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಇವು ಕುಚ್ಚಾಕ್ಲಿಕ್ಕೆ ಉಪಯೋಗ ಆಗುವಂಥ ಬೀಡ್ಸ್ಗಳಿವು. ನೋಡಿ, ಇದು ರಿಂಗ್ ಬೀಡ್ಸು, ಬರೀ 20 ರೂಪೀಸಲ್ಲಿ. ಇಲ್ಲಿ ಶಾಪ್ಗಳಲ್ಲಿ ಇಷ್ಟೇ ಇರುತ್ತೆ, ಸ್ವಲ್ಪನೇ ಇರುತ್ತೆ. ಅದಕ್ಕೆ 20 ರೂಪೀಸ್ ಹೇಳ್ತಾರೆ. ಮಕ್ಕೂಸ್ ವೆಬ್ಸೈಟ್ ಅಂತ ನೋಡಿ. ನಂತರ ಈ ಬೀಡ್ಸ್ ಚೆನ್ನಾಗಿದೆ ಅಲ್ವಾ. ನೋಡಿ, ಈ ಥರ ಬೀಡ್ಸ್ ಇವೆಲ್ಲ ಕುಚ್ಚಾಕ್ಲಿಕ್ಕೆ ಬೇಕಾಗಿತ್ತು. ನನಗೇನಾದರೂ ನಾನು ಬೇಕಂತ ಅಂದರೆ ಇಲ್ಲೇ ಶಾಪ್ಗಳಲ್ಲಿ ತೊಗೊತಿದ್ದೆ. ತುಂಬ ಅಂದರೆ ತುಂಬ ಕಡಿಮೆ. ಒಂದು ಸ್ಯಾರಿಗೆ ಒಂದು ಸ್ಯಾರಿ ಮತ್ತು ಹಾಫ್ ಸ್ಯಾರಿ ಹಾಕೋಷ್ಟಲ್ಲೇ ಅದು ಒಂದು ಫುಲ್ 20 ರೂಪೀಸ್ ಪ್ಯಾಕೆಟ್ ಮುಗಿದು ಹೋಗ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ಇವೆಲ್ಲ 20 ರೂಪೀಸ್ ಕೊಟ್ಟು ತೊಗೊಂಡಿದ್ದು. ನಂತರ ಮತ್ತೆ ಏರಿ ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಶೇಪ್ಸ್ ಬೇಕಲ್ವಾ, ಅದಕ್ಕೆ ಒಂದು ಸ್ಕೇಲ್ನ ತೊಗೊಂಡಿದ್ದೀನಿ. ಶೇಪ್ ಸ್ಕೇಲ್ ಇದು. ನಂತರ ನೋಡಿ, ಈ ಬೀಡ್ಸ್ ಏರಿ ವರ್ಕ್ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಇರೋ ಬೀಡ್ಸ್
ಬೀಡ್ಸ್, ಇದು ಬೀಡ್ಸ್ ಮತ್ತು ಶುಗರ್ ಬೀಡ್ಸು. ನನ್ನ ಹತ್ರ ಶುಗರ್ ಬೀಡ್ಸ್ ಇರೋದು 2 ಪ್ಯಾಕೆಟ್ ತೊಗೊಂಬಂದಿದ್ದೆ ಫಸ್ಟ್ ಟೈಮ್ ಹೋದಾಗೆ. ಮತ್ತು ಬೇಕಂತ ಹೇಳಿ ಈ ಬೀಡ್ಸ್ನ ತೊಗೊಂಬಂದೆ, ಸ್ವಲ್ಪ ದೊಡ್ಡದು ಶುಗರ್ ಬೀಡ್ಸ್ಗಿಂತ. ನಂತರ ಇದು ಸ್ವಲ್ಪ ದೊಡ್ಡದು, ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಇದು ಸ್ವಲ್ಪ ದೊಡ್ಡದು, ಇದು ಸ್ವಲ್ಪ ಚಿಕ್ಕದು. ಇದು ಅಷ್ಟು ಬೀಡ್ಸಿಗೆ ಎಷ್ಟು ಕೊಟ್ಟಿರ್ಬೋದು? ಮಾರ್ಕೆಟಿಂದ ತೊಗೊಂಬಂದಿದ್ದು ಬರೀ 300 ರುಪೀಸ್ಗೆ. ಇಲ್ಲಿ ತೊಗೊಂಡ್ರೆ ಅಷ್ಟು ಗ್ರಾಮ್ ಅಂತ ಕೊಡ್ತಾರೆ, 50 ರುಪೀಸ್ಗೆ ಗ್ರಾಮ್ ಅಂತ ಕೊಡ್ತಾರೆ. ಇಷ್ಟಿಷ್ಟೇ ಇರುತ್ತೆ. ಅದು ಅಷ್ಟೊಂದು ಯೂಸ್ ಆಗಲ್ಲ ನನಗೆ. ಮತ್ತು ಇದು ನೋಡಿ, ಈ ಥ್ರೆಡ್ ಬಂದ್ಬಿಟ್ಟು ಅಲ್ಲಿ ನಾನು ಇಲ್ಲಿ ತೊಗೊಂಡ್ರೆ 90 ರುಪೀಸ್ 150 ರುಪೀಸ್ ತೊಗೋತಾರೆ ಒಂದಕ್ಕೆ. ಶಾಪಲ್ಲಿ ತೊಗೊಂಡ್ರೆ ಅಲ್ಲಿ ನನಗೆ 50 ರುಪೀಸ್ಗೆ ಸಿಕ್ತು. ಇದು 50, ಇದು 50. ಚೆನ್ನಾಗಿದೆ ಅಲ್ವಾ? ನಂತರ ಕುಚ್ಚು ಕಟ್ಟಲಿಕ್ಕೆ ಮತ್ತು ಎಂಬ್ರಾಯ್ಡಿಂಗ್ ಮಾಡಲಿಕ್ಕೂ ಬೇಕು, ಕುಚ್ಚು ಕಟ್ಟಲಿಕ್ಕೂ ಬೇಕು. ನನ್ನ ಹತ್ರ ತುಂಬ ಇದೆ, ಮತ್ತು ಕಲರ್ಸ್ ಬೇಕಾಗುತ್ತೆ ಅಂತ ಅಂದ್ಕೊಂಡು ಹೋಗಿದ್ನಲ್ವ, ತೊಗೊಳ್ಳೋಣ ಅಂತ ಹೇಳಿ ಮತ್ತೆ ಕಲರ್ಸ್ನ ತೊಗೊಂಡೆ. ಸಿಲ್ಕ್ ಥ್ರೆಡ್ಗಳು ಅಷ್ಟೇ ತೊಗೊಂಡಿದ್ದು. ಇವೆಲ್ಲದೂ ಸೇರಿ 890 ರೂಪಾಯಿ ಬಿಲ್ ಆಗಿತ್ತು ನೋಡಿ. ಅಷ್ಟೇ ಫ್ರೆಂಡ್ಸ್ ತೊಗೊಂಬಂದಿದ್ದು ನಾನು. ಇದನ್ನೆಲ್ಲ ಹೇಗೆ ಯೂಸ್ ಮಾಡಿ ಎಂಬ್ರಾಯ್ಡಿಂಗ್ ಮಾಡ್ತೀನಿ ಮತ್ತು ಏನೆಲ್ಲ ಕುಚ್ಚುಗಳಿಗೆ ಯಾವ ಥರ ಯೂಸ್ ಮಾಡ್ತೀನಿ ಅಂತ ಹೇಳಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತಾ ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ವಿಡಿಯೋ ಮೂಲಕ ನಿಮಗೆ ಹಾಕ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ ವಿಡಿಯೋಸ್ಗಳನ್ನು. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ನಾನೆಲ್ಲ ಏನೆಲ್ಲ ತೊಗೊಂಬಂದೆ ಅಂತ ಹೇಳಿ ನಿಮ್ಮೊಂದಿಗೆ ನಾನು ಶೇರ್ ಮಾಡಿದ್ನಲ್ವಾ, ಶೇರ್ ಮಾಡಿದ್ದೀನಿ ನೋಡಿ. ಇದು ಅಂತೂ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇನ್ನೊಂದು ರಿಂಗ್ ಇತ್ತಲ್ವ, ಆ ರಿಂಗ್ ಕೆಳಗೆ ಕಾಲ್ಗಳು ಹಾಕ್ಲಿಕ್ಕಂತಾರೆ ಒಂದು ಟೇಬಲ್ಲೇ ಮುರಿದು ಹಾಕಿಬಿಟ್ಟೆ. ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ, ಹೇಗೆ ಇದು ಎಂಬ್ರಾಯ್ಡಿಂಗ್ ಟೂಲನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದು 1K ವ್ಯೂಸ್ ಮೇಲೆ ಆಗಿದೆ. ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಈಗ ನಾನು ರೆಡಿ ಇರೋದನ್ನೇ ತೊಗೊಂಬಂದಿದ್ದೀನಿ ನೋಡಿ. ಇದ್ರ ಮೇಲೆ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್.